ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ದುರ್ಯೋಧನನ ಹೆಂಡತಿ ಭಾನುಮತಿ ನಿಧನಳಾಗ್ತಾಳೆ. ಆ ನಂತರ ಯುಧಿಷ್ಠಿರನಿಗೆ ಅಲ್ಲಿ ಪಟ್ಟವನ್ನು ಕಟ್ಟಬೇಕು ಅಂದ್ಬಿಟ್ಟು ಭೀಷ್ಮರು ಮತ್ತು ಸತ್ಯವತಿ ನಿರ್ಧಾರ ಮಾಡ್ತಾರೆ. ಆದರೆ ಯುಧಿಷ್ಠಿರನಿಗೆ ಗೊಂದಲದಲ್ಲಿ ಬೀಳ್ತಾನೆ. ಏನು ಮಾಡಬೇಕು? ಇಲ್ಲಿದ್ದರೆ ದಾಯಾದಿಗಳ ಒಂದು ವೈರತ್ವವನ್ನು ಎದುರಿಸಬೇಕು. ಬೇಡ ಅಂತ ಅಂದರೆ ದೊಡ್ಡವರು ಹೇಳಿದ್ದನ್ನು ತಿರಸ್ಕಾರ ಮಾಡಿದಾಗುತ್ತೆ. ಏನು ಮಾಡಬೇಕು ಅಂತ ತೋಚಿದಾಗ ವೇದವ್ಯಾಸರು ಅಲ್ಲಿಗೆ ಬರ್ತಾರೆ. ಅವರ ಸಲಹೆಯನ್ನು ಕೇಳ್ತಾನೆ, ನಾನು ಏನು ಮಾಡಬಹುದು ಅಂತ. ಅವರು ಸರಿಯಾಗಿ ಹೀಗೆ ಮಾಡು ಅಂತ ಏನು ಹೇಳಿದೆ, ನಿನಗೆ ಯಾವುದು ಧರ್ಮ ಅನಿಸುತ್ತೋ ಅದನ್ನು ಮಾಡು, ದೇವಾದಿ ದೇವತೆಗಳನ್ನು ಕೇಳ್ಕೊಂಡು ನಿನಗೆ ಸರಿಯಾದ ದಾರಿಯನ್ನು ತೋರಿಸ್ತಾರೆ ಅಂತ ಕೂಡ ಹೇಳ್ತಾರೆ. ಇನ್ನು ತಾತ ಭೀಷ್ಮರ ಅಪ್ಪಣೆ ಆಗಿರುತ್ತೆ, ಸಿಂಹಾಸನ ಮಂಟಪದಲ್ಲಿ ರಾಜ್ಯಸಭೆ ಸೇರಬೇಕು. ಅಂದಿಗೆ ಭಾನುಮತಿ ಮರಣ ಆಗಿ ಸುಮಾರು 20 ದಿನ ಆಗಿರುತ್ತೆ. ಸೂರ್ಯೋದಯ ಆದ 6 ಗಳಿಗೆಗಳು ಕೂಡ ಕಳೆದಿರುತ್ತೆ. ಇಡೀ ಹಸ್ತಿನಾವತಿಯಲ್ಲಿ ಏನೇನೋ ಆಸೆ ನಿರೀಕ್ಷೆಗಳಿಂದ ಬೆಳಕು ಹರಿಯುತ್ತೆ. ಅರಮನೆಯ ಆವರಣದ ಬಾಗಿಲು ಮುಂದೆ ಬೆಳಗಿನಿಂದಲೇ ಜನ ಗುಂಪು ಕೂಡಿರ್ತಾರೆ. ರಾಜ್ಯಸಭೆಗೆ ಬರುವಂತಹ ಮಹಾನುಭಾವರನ್ನು ನೋಡಬೇಕು ಅನ್ನೋ ಒಂದು ಆಸೆಯಿಂದ ಅರಮನೆಯ ಆವರಣದ ಬಯಲಿನ ಮಧ್ಯೆ ಇದ್ದ ಒಂದು ವಿಶಾಲವಾದ ಆಸ್ಥಾನ ಮಂಟಪದಲ್ಲಿ ನಿಶ್ಚಿತ ಮುಹೂರ್ತಕ್ಕಿಂತ ಮುಂಚೆನೇ ಚಟುವಟಿಕೆಗಳು ಪ್ರಾರಂಭ ಆಗುತ್ತೆ. ಸಭಾಮಂಟಪ ಗುಯ್ಗುಡಕ್ಕೆ ಪ್ರಾರಂಭ ಆಗುತ್ತೆ. ಸಭಾಮಂಟಪದ ಹೆಬ್ಬಾಗಿಲಿನ 2 ಕಡೆ 100 ಜನ ಬಿಲ್ಲುಗಾರರು ಕೈಯಲ್ಲಿ ಕತ್ತಿ ಹಿಡಿದು ಹೆಗಲಿಗೆ ಬಿಲ್ಲನ್ನು ನೇತು ಹಾಕ್ಕೊಂಡು ಆ ಕಡೆ ಈ ಕಡೆ ನಿಂತಿರ್ತಾರೆ. ಜೊತೆಗೆ 14 ವಿಚಿತ್ರ ವರ್ಣರಂಜಿತ ಆನೆಗಳು ಅಂಬಾರಿ ಸಮೇತ ನಿಂತಿರುತ್ತವೆ. ಅವು ಲಯಬದ್ಧವಾಗಿ ಸೊಂಡಲನ್ನು ಆಡಿಸ್ತಾ ಅವರುಗಳ ಕುತ್ತಿಗೆಗೆ ಕಟ್ಟಿದ್ದಂತಹ ಕಿರುಗಂಟೆಗಳನ್ನು ಗಣಗಣ ಸದ್ದು ಮಾಡ್ತಾ ಸಂತೋಷದಿಂದ ಇರುತ್ತವೆ. ಆಹ್ವಾನಿತರಲ್ಲಿ ಎಷ್ಟೊಂದು ಜನ ಬಂದಿರ್ತಾರೆ. ಕೆಲವರು ನಡ್ಕೊಂಡು ಬಂದಿರ್ತಾರೆ, ಕೆಲವರು ಪಲ್ಲಕ್ಕಿನಲ್ಲಿ, ಮತ್ತು ಕೆಲವರು ರಥಗಳಲ್ಲಿ, ಇನ್ನು ಕೆಲವರು ತಮ್ಮ ತಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಬರ್ತಾ ಇರ್ತಾರೆ. ಅವರುಗಳು ಬಂದಾಗ ಅರಮನೆಯ ವಾದ್ಯಗಾರರು, ಮದ್ದಲೆ ಬಾರಿಸೋರು, ಮೇಳದವರು, ಶಂಖ ಊದೋರು, ತಾಳ ಬಾರಿಸೋರು, ಇವರುಗಳು ಬೇರೆಯವರು ಬಂದದ್ದನ್ನು ಘೋಷಣೆ ಮಾಡ್ತಾ ಇರ್ತಾರೆ. ಬಂದವರನ್ನು ಎದುರುಗೊಳ್ಳಕ್ಕೆ ಅಂದ್ಬಿಟ್ಟು ಸಾಧು ಪುಂಗವನಾದ ಸಚಿವನಾದ ವಿದುರ ಬಾಗಿಲಲ್ಲಿ ನಿಂತಿರ್ತಾನೆ. ಅವನು ಸ್ವಾಗತಿಸಿದ ಮೇಲೆ ಅಲ್ಲಿದ್ದ ಮಲ್ಲರು ಅವರನ್ನು ಕರ್ಕೊಂಡು ಹೋಗಿ ಉಚಿತವಾದ ಆಸನಗಳಲ್ಲಿ ಕೂಡಿಸ್ತಾ ಇರ್ತಾರೆ. ತುಂಬ ಬೇಗದಲ್ಲಿ ಇಡೀ ಸಭಾಮಂಟಪ ಕಿಕ್ಕಿರಿದು ತುಂಬಿ ಹೋಗುತ್ತೆ. ಮುಖ್ಯ ದ್ವಾರದ ಎದುರಿಗೆ ಒಂದು ಮೊಳದಷ್ಟು ಎತ್ತರದ ವೇದಿಕೆ ಇರುತ್ತೆ. ಅದರ ಮೇಲೆ 9 ಸಿಂಹಾಸನಗಳಿರುತ್ತೆ. ಒಂದೊಂದಕ್ಕೂ ಸಿಂಹಮುಖ ಇರುತ್ತೆ. ಮಧ್ಯದಲ್ಲಿ ಒಂದು ಮರದ ಆಸನ ಇರುತ್ತೆ. ಅದರ ಮೇಲೆ ಕೃಷ್ಣಾಜಿನವನ್ನು ಹಾಸಿರ್ತಾರೆ. ಅದರಲ್ಲಿ ಗುರುದೇವ ಕೂತ್ಕೊಳ್ಬೇಕು ಅಂತ ನಿರ್ಧಾರ ಆಗಿರುತ್ತೆ. 5 ಸಿಂಹಾಸನ ಅದರ ಬಲಗಡೆ, ಉಳಿದ 4 ಎಡಗಡೆಗೆ ಇರುತ್ತೆ. 2 ಕೊನೆಯ ಸಿಂಹಾಸನಗಳು ಬೆಳ್ಳಿಯವು, ಉಳಿದ 7 ಕೂಡ ಬಂಗಾರದಿಂದ ಮಾಡಿರೋ ಸಿಂಹಾಸನಗಳಿರುತ್ತೆ. ಇನ್ನು ಕಣ್ಣು ಕೊರೆಸುವಷ್ಟು ಚೆಲುವಿನ ಬೆಡಗಿಯರು ಆ ಒಂದೊಂದು ಸಿಂಹಾಸನದ ಹಿಂಭಾಗದಲ್ಲೂ ಕೂಡ ಜಿಂಕೆಯ ಚರ್ಮದ ಚಾಮರವನ್ನು ಇಟ್ಟುಕೊಂಡು ಅಲ್ಲಿ ಬಂದು ಕೂತ ನಂತರ ಬೀಸಲಿಕ್ಕೆ ಅಂತ ಸಿದ್ಧವಾಗಿರ್ತಾರೆ. ಅವರು ಆರ್ಯ ಸ್ತ್ರೀಯರಲ್ಲ, ಬೇರೆ ದೇಶಗಳಿಂದ ಕರ್ಕೊಂಡು ಬಂದ ಹೆಣ್ಣು ಮಕ್ಕಳು. ಅವರು ಅರೆ ಲಂಗ ಮೇಲ್ಕುಪ್ಪಸ ಹಾಕ್ಕೊಂಡಿರ್ತಾರೆ. ಅವರ ಮೈ ಮೇಲೆ ಉತ್ತರೀಯ ಕೂಡ ಇರೋದಿಲ್ಲ. ಇನ್ನು ಬಾಳೆ ಕಂಬಗಳನ್ನು ಅಲ್ಲೆಲ್ಲ ಗೋಡೆಗಳಿಗೆ ಕಟ್ಟಿರ್ತಾರೆ. ಆ ಬಾಳೆ ಎಲೆಗಳು ಗಾಳಿಗೆ ಬೀಸಣಿಗೆಗಳ ಹಾಗೆ ಅಲ್ಲಾಡ್ತಾ ಇರುತ್ತವೆ. ಗೋಡೆಗಳ ಬಳಿ ಸಾಲುಗಟ್ಟಿ ಮಲ್ಲರು ನಿಂತಿರ್ತಾರೆ. ಅವರದು ಬಹಳ ದಪ್ಪವಾದ ಕಂಡಗಳಿರುತ್ತೆ, ದೊಡ್ಡ ದೊಡ್ಡ ಹೊಟ್ಟೆಗಳಿರುತ್ತೆ. ತಲೆ ಮೇಲೆ ಜರ್ತಾರಿ ರುಮಾಲು, ಮೈ ಮೇಲೆ ರೇಷ್ಮೆ ಕೆಲಸ ಮಾಡಿರೋ ಶಾಲು, ಸೊಂಟಕ್ಕೆ ಕೆಂಪು ಬಣ್ಣದ ಚಡ್ಡಿ, ಇವುಗಳನ್ನು ಧರಿಸಿರ್ತಾರೆ. ಈ ಮುದುಕ ಬಲಿಯ ಇನ್ನೂ ನಿಶ್ಶಕ್ತನಾಗಿರ್ತಾನೆ. ಕಾಲಿನ್ನೂ ಪೂರ್ತಿ ಶಕ್ತವಂತ ಆಗಿರೋದಿಲ್ಲ. ಆದರೂ ಕೂಡ ಅವನು ಸಿಂಹಾಸನಗಳ ಹಿಂದೆ ಬಾಗಿಲ ಹತ್ತಿರ ನಿಂತಿರ್ತಾನೆ. ಅವನ ಕೈಯಲ್ಲಿ ಒಂದು ಬೆಳ್ಳಿಯ ಊರುಗೋಲಿರುತ್ತೆ. ಅದು ಅವನ ಮುಖ್ಯ ಮಲ್ಲ ಪದವಿಯ ಗುರುತದು. ಈ ತಂದೆಗೆ ಆಸರೆಯಾಗಿ ಅವನ ಪಕ್ಕದಲ್ಲಿ ಅವನ ಮಗ ಸೋಮೇಶ್ವರ ನಿಂತಿರ್ತಾನೆ. ಅವನ ಕೈಯಲ್ಲಿ ಒಂದು ದೊಡ್ಡ ರಾಜಛತ್ರ ಇರುತ್ತೆ. ಅದಕ್ಕೂ ಕೂಡ ಜರ್ತಾರಿಯ ಅಲಂಕಾರ ಮಾಡಿರ್ತಾರೆ. ಪಾಂಡು ಚಕ್ರವರ್ತಿಯ ಸತ್ತ ನಂತರ ಆ ರಾಜಚಿಹ್ನೆಯನ್ನು ಅವರು ಅರಳಿಸೇ ಇರೋದಿಲ್ಲ. ಏಕೆಂದರೆ ಧೃತರಾಷ್ಟ್ರ ಹುಟ್ಟು ಕೂಡ ಅವನ ಪಟ್ಟಕ್ಕೆ ಕೂಡ ಹಾಗಿಲ್ಲ. ಹಾಗಾಗಿ ಯಾರು ಸಿಂಹಾಸನವನ್ನು ಏರಿಲ್ಲ ಅನ್ನೋದರ ಗುರುತದು. ಇನ್ನು ತಾತ ಅಂತೂ ಸಿಂಹಾಸನವನ್ನು ಹತ್ತೋದಿಲ್ಲ ಅಂತ ಶಪಥ ಮಾಡಿಬಿಟ್ಟಿರ್ತಾರೆ. ಇನ್ನು ಅವ್ರ ತರುವಾಯ ಚಾರಣರು ನಿಂತಿರ್ತಾರೆ. ಸಿಂಹಾಸನಗಳ ಮೇಲೆ ಕೂತ್ಕೊಳ್ತಕ್ಕಂತಹ ಮಹಾಪುರುಷರ ಹೆಸರುಗಳನ್ನು
ಅವರ ಮಹಿಮೆಗಳನ್ನು ಹಾಡಲಿಕ್ಕೆ ಅಂತ ಅವರು ಸಿದ್ಧರಾಗಿ ನಿಂತಿರ್ತಾರೆ. ಬಾಗಿಲಿನಿಂದ ಸಿಂಹಾಸನದ ವೇದಿಕೆಯವರೆಗೂ ದಾರಿ ಬಿಟ್ಟು ಅತ್ತ ಇತ್ತ ವಿಭಾಗಗಳನ್ನು ಮಾಡಿರ್ತಾರೆ. ಮಂಟಪವನ್ನು ಬಣ್ಣ ಬಣ್ಣದ ಹಗ್ಗಗಳನ್ನು ಕಟ್ಟಿ ಅಂಕಣವಾಗಿ ಮಾಡಿ ಆಹ್ವಾನಿತರಿಗೆ ಕೂತ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಎರಡೂ ಕಡೆನೂ ಸ್ಥಳ ಮಾಡಿರ್ತಾರೆ. ಸಿಂಹಾಸನದ ಬಲಗಡೆ ಮೊದಲನೇ ಅಂಕಣದಲ್ಲಿ ಭಸ್ಮವನ್ನು ಲೇಪಿಸಿಕೊಂಡ ಮುನಿಗಳು, ಕೃಷ್ಣಾರ್ಜುನಧಾರಿಗಳಾದ ಬ್ರಾಹ್ಮಣೋತ್ತಮರು ದರ್ಭಾಸನಗಳ ಮೇಲೆ ಕೂತಿರ್ತಾರೆ. ಅದರ ಹಿಂದಿನ ಅಂಕಣದಲ್ಲಿ 2 ಭಾಗ ಮಾಡಿರ್ತಾರೆ. ಒಂದರಲ್ಲಿ ಪಾಠಶಾಲೆಗಳನ್ನು ಮಾಡಿ ಹವ್ಯಕವ್ಯಗಳನ್ನು ಮಾಡಿಸ್ತಕ್ಕಂಥ ಬ್ರಾಹ್ಮಣರಿರ್ತಾರೆ. ಇನ್ನೊಂದರಲ್ಲಿ ಇತರ ರಾಜ್ಯಗಳಿಂದ ಬಂದಂತಹ ಪ್ರಖ್ಯಾತ ದರ್ಶಕರಿರ್ತಾರೆ. ಸಿಂಹಾಸನಗಳ ಎಡಗಡೆ ಅಂಕಣಗಳಲ್ಲಿ ಮೊದಲನೇದರಲ್ಲಿ ಕುರುವಂಶದ ಮುಖ್ಯರಿರ್ತಾರೆ. ಹಸ್ತಿನಾಪುರದ ಕ್ಷತ್ರಿಯೋತ್ತಮರಿರ್ತಾರೆ. ಅವರೆಲ್ಲರೂ ಕೈಯಲ್ಲಿ ಮತ್ತು ಸೊಂಟದಲ್ಲಿ ಒಂದೊಂದು ಕತ್ತಿಯನ್ನು ಹಿಡ್ಕೊಂಡಿರ್ತಾರೆ. ಅವರ ಹಿಂದಿನ ಅಂಕಣದಲ್ಲಿ ಮಹಾಜನರಿರ್ತಾರೆ ಮತ್ತು ವಣಿಕ ಶ್ರೇಷ್ಠಗಳ ಮುಖ್ಯರಿರ್ತಾರೆ. ಅವರುಗಳ ಕುತ್ತಿಗೆಯಲ್ಲಿ ಅಮೂಲ್ಯವಾದ ಕಂಠಾಭರಣಗಳು, ಬೆರಳಲ್ಲಿ ಥಳಥಳಿಸುವ ಉಂಗುರಗಳನ್ನು ಕೂಡ ಧರಿಸಿರ್ತಾರೆ. ಇನ್ನು ಎಡಗಡೆ ಕೊನೆಯಲ್ಲಿ ಕಾರೆಗಾರರು, ಉದ್ದಿಮೆದಾರರು, ಗುಡಿ ಕಟ್ಟೋರು ಬೇರೆ ಬೇರೆ ಅಂಕಣಗಳಲ್ಲಿ ಕುಳಿತಿರ್ತಾರೆ. ಹೆಬ್ಬಾಗಿಲಿಂದ ವೇದಿಕೆಗೆ ಹೋಗೋ ದಾರಿನಲ್ಲಿ ಮಧ್ಯದಲ್ಲಿ ಒಂದು ಚೌಕ ಇರುತ್ತೆ. ಅದರ ಮಧ್ಯದಲ್ಲಿ ಒಂದು ಅಗ್ನಿಕುಂಡ ಇರುತ್ತೆ. ಅಲ್ಲಿ ಪವಿತ್ರವಾದ ಅಗ್ನಿ ಉರಿತಾ ಇರುತ್ತೆ. ಗುರುದೇವನ ಮುಖ್ಯ ಶಿಷ್ಯರಾದ ವೈಶಂಪಾಯನ, ಪೈಲ ಮತ್ತು ಕುರುಗಳ ಆಚಾರ್ಯನಾದ ಸೋಮದತ್ತ ಇವರುಗಳು ಅಗ್ನಿದೇವತೆಯನ್ನು ಆವಾಹನೆ ಮಾಡಿ ವೈಶ್ವದೇವವನ್ನು ಮಾಡ್ತಾ ಕುಂಡದ ಸುತ್ತ ಕೂತಿರ್ತಾರೆ. ಅಗ್ನಿದೇವತೆಯನ್ನು ಆರಾಧನೆ ಮಾಡಬೇಕಾದ್ರೆ ಅವರು ಗೂಢವಾದ ವೇದ ಮಂತ್ರಗಳನ್ನು ಸುಮಾರು 100 ಜನ ಬ್ರಾಹ್ಮಣರು ಹೇಳ್ತಾ ಇರ್ತಾರೆ. ಯಜ್ಞ ಪ್ರಾರಂಭ ಮಾಡಲಿಕ್ಕೆ ಮುಂಚೆ ವೈಶ್ವದೇವ ಅನ್ನೋದನ್ನು ಮಾಡ್ತಾ ಇರ್ತಾರೆ. ಅಂದರೆ ಯಜ್ಞದ ರಕ್ಷಾ ದೇವತೆಯಾದ ಅಗ್ನಿದೇವತೆಗೆ ಆವಾಹನೆ ಅದು. ಇದರ ಅರ್ಥ ಏನು ಅಂದರೆ 4 ಕೊಂಬು, 4 ಬಗೆಯ ಋತ್ವಿಕಗಳು, 3 ಕಾಲ ಅಂದರೆ 3 ವೇದ, 2 ತಲೆ ಯಾಗವನ್ನು ಮಾಡುವ 2 ಕ್ರಮ, 7 ಕೈ ಅಂದರೆ ವೇದದ 7 ಛಂದಸ್ಸುಗಳು, 3 ಕಾಲ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅದನ್ನು ಮಾಡಬೇಕು, ಆಗ ಈ ಯಜ್ಞ ಮಾಡಬೇಕು ಅಂತ ಹೇಳಿಬಿಟ್ಟು ಇರುತ್ತೆ. ಚತ್ವಾರಿ ಶೃಂಗತ್ರಯೋ ಅಸ್ಯ ಪಾದ, 2 ಶೀರ್ಷೆ ಸಪ್ತಹಸ್ತ, ಸೋ ಅಸ್ಯ ತ್ರಿಧಾ ಬದ್ಧೋ ವೃಷಭೋರೋರವೀತಿ ಮಹೋದೇವೋ ಮತ್ಯ ಅವಿವೇಶ ಅಂತ. ಅಗ್ನಿಹೋತ್ರಿಗಳಾದ ಬ್ರಾಹ್ಮಣರೆಲ್ಲರೂ ವೈಶ್ವದೇವವನ್ನು ಮಾಡ್ತಾ ಇರ್ತಾರೆ. ಅವರ ಚೇತನದಿಂದಾಗಿ ಆ ಅಗ್ನಿ ನಂತಾ ಇರೋದಿಲ್ಲ. ಅಗ್ನಿದೇವತೆಗೆ ನೀಡಿದ ತುಪ್ಪ ಮತ್ತು ಗಂಧದ ಪುಡಿಯ ಪರಿಮಳ ಆ ಸಭಾಮಂಟಪದಲ್ಲಿ ತುಂಬಿರುತ್ತೆ. ಪೂರ್ವ ದಿಕ್ಕಿನ ಗೋಡೆಯಲ್ಲಿ ಇದ್ದಂತಹ ಹಲವು ಬಾಗಿಲುಗಳಿಂದ ಬಿಸಿಲು ಕೋಲು ಅಗ್ನಿಕುಂಡದ ಮೇಲೆ ಬಿದ್ದು ಅಲ್ಲಿ ಎದ್ದ ಹೊಗೆ ಒಂದು ರೀತಿಯ ಜ್ಯೋತಿರ್ಮಯ ಆಕಾರದಲ್ಲಿ ಎಲ್ಲರಿಗೂ ಕಾಣಿಸ್ತಾ ಇರುತ್ತೆ. ಇನ್ನು ಆ ಸಿಂಹಾಸನಗಳ ಬಲಗಡೆ ಕೃಷ್ಣಾರ್ಜುನದ ಮೇಲೆ ಗುರುದೇವನ ಮಗನಾದ ಶುಕದೇವ ಕೂತಿರ್ತಾನೆ. ಅವನ ತಲೆ ಶುಭ್ರವಾಗಿ ಬೋಳಿಸಿರುತ್ತೆ. ಕೃಷ್ಣಾರ್ಜುನದ ಕಪಿನಿಯನ್ನು ಮೈ ಮೇಲೆ ಹಾಕ್ಕೊಂಡಿರ್ತಾನೆ. ಮೈಗೆ ವಿಭೂತಿಯನ್ನು ಹಚ್ಕೊಂಡಿರ್ತಾನೆ. ಅವರ ತರುವಾಯ ಕುರುಸೇನಾಪತಿ ದ್ರೋಣಾಚಾರ್ಯರು ಬಹಳ ಗಂಭೀರವಾಗಿ ಸೂಕ್ಷ್ಮ ದೃಷ್ಟಿಯಿಂದ ಅಧಿಕಾರ ಚಿಹ್ನೆ ಆಗಿ ಒಂದು ಬಂಗಾರದ ಬಿಲ್ಲು ಮತ್ತು ಬಂಗಾರದ ಬಾಣಗಳನ್ನು ಇಟ್ಕೊಂಡಿರ್ತಾರೆ. ಅವರ ಪಕ್ಕದಲ್ಲಿ ಅವರ ಮೈದುನನಾದ ಕೃಪಾಚಾರ್ಯ, ಅಂದರೆ ಅವರು ಕೂಡ ಧನುರ್ವಿದ್ಯಾಗುರು, ಅವ್ರ ಕೈಯಲ್ಲಿ ಒಂದು ಅಂಕುಶ ಇರುತ್ತೆ, ಅದು ಬಂಗಾರದ್ದು, ಅದು ಕೂಡ ಅವರ ಅಧಿಕಾರದ ಚಿಹ್ನೆ. ಇನ್ನು ಯುಧಿಷ್ಠಿರನನ್ನು ಬಿಟ್ಟು ಉಳಿದ 4 ಪಾಂಡವರು ಅವರ ತರುವಾಯ ಭಲ್ಲೂಕ ಚರ್ಮದ ಆಸನಗಳ ಮೇಲೆ ಕೂತ್ಕೊಂಡಿರ್ತಾರೆ. ಅವರಲ್ಲಿ ಭೀಮ ತನ್ನ ಆಕಾರ, ಬಲ ಮತ್ತು ಮುಗುಳ್ನಗೆಯಿಂದ ಸಭೆಯಲ್ಲಿ ಎದ್ದು ಕಾಣ್ತಾ ಇರ್ತಾನೆ. ಇನ್ನು ಅರ್ಜುನ ಅಮೂಲ್ಯವಾದ ಕನಕ ಪೀತಾಂಬರವನ್ನು ಉಟ್ಕೊಂಡಿರ್ತಾನೆ. ಗೆಳೆಯರನ್ನು ಕಂಡು ತಲೆ ತೂಗಿ ಎಲ್ಲರಿಗೂ ಶುಭಾಶಯವನ್ನು ಕೋರ್ತಕ್ಕಂಥ ದೃಷ್ಟಿಯನ್ನು ಬೀರ್ತಾ ಇರ್ತಾನೆ. ಇನ್ನು ಮುಖ್ಯರನ್ನು ನಿರೀಕ್ಷೆ ಮಾಡಿಕೊಂಡು ನಕುಲ ನೋಡ್ತಾ ಇರ್ತಾನೆ. ಸಹದೇವ ಯಾರ ಕಡೆನೂ ನೋಡದೆ ಮೌನವಾಗಿ ಗಂಭೀರವಾಗಿ ನೆಲವನ್ನು ನೋಡ್ತಾ ಇರ್ತಾನೆ. ಇನ್ನು ಕೃಷ್ಣನ ಗೆಳೆಯರಾದ ಉದ್ಧವ ಮತ್ತು ಸಾತ್ಯಕಿ ಕೂಡ ಅವ್ರ ಜೊತೆಯಲ್ಲಿ ಕೂತಿರ್ತಾರೆ. ವೇದಿಕೆಯ ಮೇಲೆ ಸಿಂಹಾಸನದ ಎಡಗಡೆ ಮಂತ್ರಿಗಳು ಕೂತಿರ್ತಾರೆ. ಅವರುಗಳು ಮುದುಕ ಕುಣಿಕ ಮತ್ತು ಇನ್ನು 3 ಜನ ಇತರರು. ವಿದುರನಿಗೆ 1, ಸಂಜಯನಿಗೆ 1, 2 ಆಸನ ಖಾಲಿ ಇರುತ್ತೆ. ಅವರ ತರುವಾಯ ರಾಣಿ ಗಾಂಧಾರಿಯ ತಮ್ಮನಾದ ಶಕುನಿ ಕೂತಿರ್ತಾನೆ. ಅವನು ತನ್ನ ಜಾಣ ನರಿಗಣ್ಣಿನಿಂದ ಪ್ರತಿಯೊಬ್ಬರನ್ನು ನೋಡ್ತಾ ಇರ್ತಾನೆ. ಇನ್ನು ಅವನ ಹಿಂದುಗಡೆ ಕರ್ಣ ಕೂತಿರ್ತಾನೆ. ಸೇನಾಪತಿಯ ಮಗ ಅಶ್ವತ್ಥಾಮ ಕೂತಿರ್ತಾನೆ. ಅವರ ಹಿಂದೆ ದುಶ್ಯಾಸನ, ಧೃತರಾಷ್ಟ್ರನ ಉಳಿದ ಮಕ್ಕಳು ಎಲ್ಲರೂ ಕೂತಿರ್ತಾರೆ. ಎಲ್ಲರಿಗೂ ಏನೋ ಒಂದು ರೀತಿಯ ಕಳವಳ ಮತ್ತು ಕಸಿವಿಸಿ ತುಂಬಿಬಿಟ್ಟಿರುತ್ತೆ.
ಆ ಸಮಯಕ್ಕೆ ಸರಿಯಾಗಿ ಸಿಂಹಾಸನದ ಹಿಂದೆ ಇದ್ದ ಮಧ್ಯದ್ವಾರ ತೆರೆದುಕೊಳ್ಳುತ್ತೆ. ಬಂಗಾರದ ಕಟ್ಟಿನ ಕೋಲನ್ನು ಅಧಿಕಾರ ಸಂಕೇತವಾಗಿ ಹಿಡ್ಕೊಂಡು ಇಬ್ಬರು ಕಂಚುಕಿಗಳು ಬಾಗಿಲಿನ ಎರಡೂ ಕಡೆ ನಿಂತ್ಕೊಳ್ತಾರೆ. ಯುಧಿಷ್ಠಿರ ಮತ್ತು ದುರ್ಯೋಧನ ಇಬ್ಬರು ಒಟ್ಟಿಗೆ ಮಂಟಪವನ್ನು ಪ್ರವೇಶ ಮಾಡ್ತಾರೆ ಆ ಬಾಗಿಲಿಂದ. ಇನ್ನು ಚಾರಣರು ಮತ್ತು ವಂದಿಮಾತಕರು ಅವರ ಆಗಮನವನ್ನು ಘೋಷಣೆ ಮಾಡ್ತಾರೆ. ಅಲ್ಲಿ ಇದ್ದ ಬ್ರಾಹ್ಮಣರು ಬಲಗೈ ನೀಡಿ ಆಶೀರ್ವಾದ ಮಾಡ್ತಾರೆ. ಉಳಿದವರು ಎದ್ದು ನಿಂತು ತಲೆಬಾಗಿ ಕೈ ಮುಗಿತಾರೆ. ಇನ್ನು ಬಲಗಡೆ ಕೊನೆಯಲ್ಲಿದ್ದ ಬೆಳ್ಳಿ ಸಿಂಹಾಸನದ ಮೇಲೆ ಯುಧಿಷ್ಠಿರ ಕೂತ್ಕೊಳ್ತಾನೆ. ಹಾಗೆ ಎಡಗಡೆ ಕೊನೆಯಲ್ಲಿದ್ದ ಇನ್ನೊಂದು ಬೆಳ್ಳಿ ಸಿಂಹಾಸನದಲ್ಲಿ ದುರ್ಯೋಧನ ಕೂತ್ಕೊಳ್ತಾನೆ. ಸಿಂಹಾಸನದಲ್ಲಿ ಒಬ್ಬೊಬ್ಬ ಮಹಾಪುರುಷ ತಕ್ಷಣ ಆ ಸಿಂಹಾಸನದ ಹಿಂದೆ ಇದ್ದ ತರುಣಿಗಳು ತಮ್ಮ ಕೈಯಲ್ಲಿದ್ದ ಒಂದು ಚಾಮರವನ್ನು ನಿಧಾನವಾಗಿ ಬೀಸ್ತಾ ಇರ್ತಾರೆ. ಇನ್ನು ನಾಗರಾಜ ಮಣಿಮಾನ್ ಕೂಡ ಅಲ್ಲಿಗೆ ಪ್ರವೇಶ ಮಾಡ್ತಾನೆ. ಅವನು ಬಂದಾಗ ವಂದಿಮಾಗದರು ಅವನ ಒಂದು ಹೆಗ್ಗಳಿಕೆಯನ್ನು ಹೇಳ್ತಾರೆ. ಅವನಿಗೂ ಕೂಡ ಇಷ್ಟೊಂದು ಹೆಸರಾದಂತಹ ಹಸ್ತಿನಾವತಿ ಆಸ್ಥಾನಕ್ಕೆ ತಾನು ಬಂದನಲ್ಲ, ತನ್ನನ್ನು ಇವರೆಲ್ಲರೂ ಹೊಗಳ್ತಾ ಇದ್ದಾರಲ್ಲ ಅಂತ ತುಂಬ ಆನಂದ ಆಗುತ್ತೆ. ದುರ್ಯೋಧನನ ಪಕ್ಕ ಇದ್ದ ಒಂದು ಚಿನ್ನದ ಸಿಂಹಾಸನದ ಹತ್ತಿರಕ್ಕೆ ಅವನನ್ನು ಕರ್ಕೊಂಡು ಹೋಗಿ ಕೂಡಿಸ್ತಾರೆ. ಆಮೇಲೆ ವಿರಾಟ ರಾಜ, ಸುನೀತ ರಾಜ ಇವರುಗಳು ಬರ್ತಾರೆ. ವಿರಾಟನನ್ನು ಯುಧಿಷ್ಠಿರನ ಪಕ್ಕಕ್ಕೆ ಕೂಡಿಸ್ತಾರೆ. ಸುನೀತನನ್ನು ಮಣಿಮಾನನ ಪಕ್ಕ ಕೂಡಿಸ್ತಾರೆ. ಹೀಗೆ ಒಬ್ಬೊಬ್ಬ ಪ್ರತಿಷ್ಠಿತ ಮಹಾಪುರುಷ ಬಂದಾಗಲೂ ಮಹಾದ್ವಾರದ ಮುಂದೆ ಆನೆಗಳ ಮೇಲೆ ಕೂತ್ಕೊಂಡಿದ್ದ ವಾದ್ಯಗಾರರು ವಾದ್ಯವನ್ನು ಬಾರಿಸ್ತಿರ್ತಾರೆ. ಮತ್ತು ನೇತು ಹಾಕಿದ್ದ ಶಂಖಗಳನ್ನು ಕೂಡ ಊದಿ ಮಲ್ಲರು ಸ್ವಾಗತ ಮಾಡ್ತಾ ಇರ್ತಾರೆ. ಆಗ ಒಂದು ಗಳಿಗೆ ನಿಶ್ಶಬ್ದ ಆಗುತ್ತೆ. ಎಲ್ಲ ವಾದ್ಯಗಳು ನಿಲ್ಲುತ್ತೆ. ಎತ್ತರವಾಗಿ ನೇರವಾಗಿ ಇರತಕ್ಕಂತಹ ತಾತ ಭೀಷ್ಮರು ಬರ್ತಾರೆ. ತುಂಬ ಗಂಭೀರವಾದ ಹೆಜ್ಜೆಗಳನ್ನು ಇಟ್ಕೊಂಡು ಬರ್ತಾ ಇರ್ತಾರೆ. ಅವ್ರದ್ದು ಬೆಳ್ಳನೆ ಗಡ್ಡ, ತಲೆ ಕೂದಲು ಎಲ್ಲ ಬಿಳುಪಾಗಿರುತ್ತೆ. ಆದರೂ ಕೂಡ ಒಂದು ರೀತಿಯ ಸುರದ್ರೂಪದ ಮುಖ ಅದು. ಕಣ್ಣಿನಲ್ಲಿ ಅಧಿಕಾರದ ಚಿಹ್ನೆ ತುಂಬಿರುತ್ತೆ. ಬಿಳಿಯ ರೇಷ್ಮೆ ಉತ್ತರೀಯವನ್ನು ಹೊದ್ದಿರ್ತಾರೆ. ಅವರು ವಜ್ರದ ಹಾರ, ವಜ್ರದ ಕಿರೀಟವನ್ನು ಧರಿಸಿರ್ತಾರೆ. ನೋಡಲಿಕ್ಕೆ ಭೂಲೋಕದಿಂದ ಇಳಿದು ಬಂದ ದೇವತೆ ಹಾಗೆ ಅವರು ಕಾಣಿಸ್ತಾ ಇರ್ತಾರೆ. ಅವರ ಹಿಂದೆ ವಿದುರ ಬರ್ತಾನೆ. ಅವರ ಹಿಂದೆ ಮಹಾಕಾಯನಾದ ಬಲರಾಮ. ಮತ್ತು ಅವನು ಕಣ್ಣು ನಿದ್ದೆಯಲ್ಲಿ ಜೋಂಪಲ್ಲಿದ್ದ ಹಾಗಿರುತ್ತೆ. ಮುಗುಳ್ನಂತ ನೀಲಿ ಪೀತಾಂಬರವನ್ನು ಧರಿಸಿರ್ತಾನೆ. ಉತ್ತರೀಯವನ್ನು ಧರಿಸಿರ್ತಾನೆ. ಮಿರುಗ್ತಕ್ಕಂತಹ ಅಮೂಲ್ಯ ಆಭರಣಗಳನ್ನು ಧರಿಸಿರ್ತಾನೆ. ಮೈ ತುಂಬ ಕೂದಲಿರುತ್ತೆ ಅವನಿಗೆ. ಸೊಗಸಾದ ಕತ್ತರಿಸಿದ ಗಡ್ಡವನ್ನು ಇಟ್ಕೊಂಡಿರ್ತಾನೆ. ಗುರುದೇವನ ಬಲಗಡೆ ಭೀಷ್ಮರು ಕೂತ್ಕೊತಾರೆ. ಅವರ ಪಕ್ಕದಲ್ಲಿ ಈ ಯಾದವ ಪ್ರಮುಖನಾದ ಬಲರಾಮ ಕೂತ್ಕೊಳ್ತಾನೆ. ಇವರ ಆಗಮನವನ್ನು ಘೋಷಿಸೋಕ್ಕೆ ಅಂದ್ಬಿಟ್ಟು ವಾದ್ಯಗಳು ಮೊಳಗಕ್ಕೆ ಶುರುವಾಗತ್ತೆ. ಶಂಖಗಳ ವಿಜಯಧ್ವನಿ ಕೂಡ ಸೂಚಿಸುತ್ತೆ ತಾತನಿಗೆ ಜಯ ಅಂತ. ಎಲ್ಲ ಸಭೆ ತಾತನನ್ನು ಆಹ್ವಾನ ಮಾಡುತ್ತೆ. ಇನ್ನು ತರುಣ ಮಂತ್ರಿ ಸಂಜಯ ಧೃತರಾಷ್ಟ್ರನನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾನೆ. ಅವನನ್ನು ಗುರುದೇವನ ಎಡಗಡೆಯ ಸಿಂಹಾಸನದಲ್ಲಿ ಕರ್ಕೊಂಡು ಬಂದು ಕೂರಿಸ್ತಾರೆ. ಆಮೇಲೆ ಬಂದವನು ಕೃಷ್ಣ ವಾಸುದೇವ. ಗುರುದೇವನ ಜೊತೆಯಲ್ಲಿ ಬರೋ ವಿಶೇಷ ಗೌರವವನ್ನು ಆತನಿಗೆ ತೋರಿಸ್ಬೇಕು ಅಂತ ತಾತ ಹೇಳಿರ್ತಾರೆ. ಅಂದರೆ ತಾವು ಹರಟೆನಲ್ಲಿ ಸುದ್ದಿನಲ್ಲಿ ಈ ವ್ಯಕ್ತಿ ಬಗ್ಗೆ ಕೇಳಿದ್ರಲ್ಲ, ಹಾಗಾಗಿ ಕೃಷ್ಣನನ್ನು ಮತ್ತು ಕೃಷ್ಣ ವಾಸುದೇವರನ್ನು ನೋಡಲಿಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿದ್ದ ಜನ ಎಲ್ಲ ಕುತ್ತಿಗೆಯನ್ನು ಚಾಚಿ ನೋಡ್ತಾ ಇರ್ತಾರೆ. ಅವನು ಮಟ್ಟಸವಾಗಿರುತ್ತೆ ಅವನ ಆಕಾರ. ಕತ್ತಿನಲ್ಲಿ ಸೊಗಸಾದ ಹೂಮಾಲೆ ಧರಿಸಿರ್ತಾನೆ. ಕಿರೀಟದ ಮೇಲೆ ನವಿಲುಗರಿ ಮೆಲ್ಲಗೆ ಹಾರಾಡ್ತಿರುತ್ತೆ. ಅವನ ವಿಶಿಷ್ಟ ಆಯುಧವಾದ ಚಕ್ರ ಎಡಹೆಗಲಿಗೆ ನೇತು ಹಾಕ್ಕೊಂಡಿರ್ತಾನೆ. ವಂದಿಮಾಗದರು ಅವನ ಬಗ್ಗೆ ಹೇಳ್ತಾ ಅವನನ್ನು ಕೊಂಡಾಡ್ತಾರೆ. ವಾದ್ಯಗಾರರು ಕೂಡ ಸ್ವಾಗತ ಗೀತೆಯನ್ನು ನುಡಿಸ್ತಾರೆ. ಅವನು ಎಡಗಡೆ ಬಾಗಿಲಲ್ಲಿ ನಿಂತ್ಕೊಳ್ತಾನೆ. ಅಲ್ಲಿದ್ದ ಎಲ್ಲ ಪ್ರೇಕ್ಷಕರನ್ನು ಸ್ನೇಹ ದೃಷ್ಟಿಯಿಂದ ನೋಡ್ತಾನೆ. ಒಂದು ತುದಿಯಿಂದ ಇನ್ನೊಂದು ತುದಿವರೆಗೂ ಕಣ್ಣು ಹಾಯಿಸಿ ಎಲ್ಲರೂ ತನಗೆ ಪರಿಚಿತರು ಅನ್ನೋ ಹಾಗೆ ಸ್ನೇಹ ದೃಷ್ಟಿಯನ್ನು ಬೀರ್ತಾನೆ. ಗುರುದೇವನಿಗೋಸ್ಕರ ಕಾಯ್ಕೊಂಡು ಕೈ ಜೋಡಿಸಿ ಅಲ್ಲಿ ನಿಂತ್ಕೊಳ್ತಾನೆ. ಆಗ ಗುರುಗಳು ಬರ್ತಾರೆ. ಹುಲಿಯ ತೊಗಲನ್ನು ಸೊಂಟಕ್ಕೆ ಕಟ್ಕೊಂಡು ಮೆಲ್ಲಗೆ ಹೆಜ್ಜೆ ಇಟ್ಕೊಂಡು ಆ ಗುರುದೇವರು ಬರ್ತಾರೆ. ಅವರ ತೋಳಿನ ಮೇಲೆ ಮತ್ತು ಹಣೆ ಮೇಲೆ ವಿಭೂತಿಯ ಪಟ್ಟಿ ಇರುತ್ತೆ. ಕಾಲಿನಲ್ಲಿ ಮರದ ಆವುಗೆಗಳನ್ನು ಧರಿಸಿರ್ತಾರೆ. ಕೈಯಲ್ಲಿ ದಂಡ ಇರುತ್ತೆ. ತನ್ನ ಒಲವಿನ ಮಕ್ಕಳನ್ನು ಕಂಡಾಗ ಸಂತೋಷದಿಂದ ನಗೋ ತಂದೆ ಹಾಗೆ ಅವರು ಎಲ್ಲರ ಕಡೆಯೂ ನಗುವಿನ ನೋಟವನ್ನು ಬೀರ್ತಾ ಇರ್ತಾರೆ. ಆಗ ಅವರು ಬಂದ ನಂತರ ಅಲ್ಲಿದ್ದಂತಹ ಎಲ್ಲ ಬ್ರಾಹ್ಮಣರು, ವಣಿಕರು ಎಲ್ಲರೂ ಎದ್ದು ನಿಂತುಕೊಂಡು ನಮಸ್ಕಾರ ಮಾಡ್ತಾರೆ. ಇಡೀ ಸಭೆಯ ಕೈ ಜೋಡಿಸಿ ಅವರಿಗೆ ತಲೆಬಾಗಿಸುತ್ತೆ. ಆಗ ಶಂಖ ಮತ್ತು ಮದ್ದಳೆ ಎರಡು ಮಾತ್ರ ಸದ್ದು ಮಾಡುತ್ತವೆ. ಏಕೆಂದರೆ ಅವೆರಡು ಮಾತ್ರ ದೇವರಿಗೆ ಸಲ್ಲೋ ಅಂಥವು. ಈ ಗುರುಗಳು ದೇವರು ಅಂತ ಎಲ್ಲರೂ ಅಂದ್ಕೊಂಡಿರೋದ್ರಿಂದ
ಶಂಖ ಮದ್ದಳೆಗಳಿಂದ ಅವರನ್ನು ಸ್ವಾಗತ ಮಾಡ್ತಾರೆ. ಮಧ್ಯದಲ್ಲಿ ಕೃಷ್ಣಾರ್ಜುನ ಹಾಸಿದ್ದ ಮಣೆ ಮೇಲೆ ಗುರುಗಳು ಕೂತ್ಕೊತಾರೆ. ಎರಡು ಕೈ ಚಾಚಿ ಸಭೆಯನ್ನು ಆಶೀರ್ವಾದ ಮಾಡ್ತಾರೆ. ಅವರು ಕೂತ ಮೇಲೆ ಎಲ್ಲರೂ ಕೂತ್ಕೊಳ್ತಾರೆ. ಗುರುದೇವನ ಬಲಗಡೆಗೆ 3ನೇ ಪೀಠದಲ್ಲಿ ಕೃಷ್ಣ ಕೂತ್ಕೊತಾನೆ. ಸಿಂಹಾಸನದ ಮೇಲೆ ಕುಳಿತವರ ತಲೆ ಮೇಲೆ ಅಕ್ಷತೆಯನ್ನು ಬ್ರಾಹ್ಮಣರು ಹಾಕ್ತಾರೆ. ಉಚಿತವಾದ ಸ್ವರದಿಂದ ವೇದ ಮಂತ್ರವನ್ನು ಕೂಡ ಘೋಷಣೆ ಮಾಡ್ತಾರೆ. ಮಂತ್ರಘೋಷಗಳು ಮುಗಿದ ಮೇಲೆ ಯುಧಿಷ್ಠಿರ ಮತ್ತು ದುರ್ಯೋಧನ ಇಬ್ಬರು ತಮ್ಮ ತಮ್ಮ ಆಸನಗಳನ್ನು ಬಿಟ್ಟು ಎದ್ದು ಬಂದು ಗುರುದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾರೆ. ಆಮೇಲೆ ಧೃತರಾಷ್ಟ್ರನಿಗೂ ಕೂಡ ನಮಸ್ಕಾರ ಮಾಡ್ತಾರೆ. ತಮ್ಮ ತಮ್ಮ ಆಸನಗಳಿಗೆ ಅವರು ಹೋದ ಮೇಲೆ ತಾತ ಭೀಷ್ಮರು ಕೈ ಎತ್ತುತ್ತಾರೆ. ಅಲ್ಲಿವರೆಗೂ ಗುಸುಗುಸು ಗಲಾಟೆ ಮಾಡ್ತಿದ್ದ ಇಡೀ ಸಭೆ ನಿಶ್ಶಬ್ದ ಆಗುತ್ತೆ. ಅವರು ಏನು ಮಾತು ಹೇಳ್ತಾರೆ, ಅವ್ರ ಮಾತನ್ನು ಕೇಳಬೇಕು ಅಂತ ಇಡೀ ಸಭೆ ಉಸಿರಾಡೋದನ್ನು ಮರೆಯುತ್ತೇನೋ ಅನ್ನೋ ಹಾಗೆ ನಿಶ್ಶಬ್ದವಾಗಿ ಅವರ ಕಡೆಗೆ ನೋಡ್ತಾ ಇರುತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.